ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು ಸಮ್ಯಜ್ಞಾನವ ನಾವು ಪಡೆಯಲು. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ವರ್ಧಮಾನ ಚಾರಿಟಬಲ್ ಟ್ರಸ್ಟ್ ಮತ್ತು ಅರಮನೆ ಪದ್ಮರಾಜ ಪಂಡಿತರ ಜೈನ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದ ಸಹಯೋಗದಲ್ಲಿ ಇದೇ ಫೆಬ್ರವರಿ 28ರಂದು ಜೈನ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯದಲ್ಲಿ ಜರುಗಿದ ಪ್ರಾತಸ್ಮರಣೀಯ ಎ ಶಾಂತಿರಾಜ ಶಾಸ್ತ್ರಿ ಮತ್ತು ಪ್ರೊಫೆಸರ್ ಜಿ ಬ್ರಹ್ಮಪ್ಪ ಅವರ 2 ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಪ್ರಾರ್ಥನೆಯನ್ನು ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ಸಾಧನಾ ರವೀಂದ್ರ ಕುಮಾರ್ ಅವರು. ಶಾರದೆ ಕರಗಳ ಜೋಡಿಸಿ ಬರದಿಂ ಹರುಷದಿ ಬೇಡುವೆವು. ಶಾರದೆ ಸರಸಿಜ ಭವಸತಿ ಸಾರಸ ನೇತ್ರೇ ಕರುಣದಿ ಕಾವುದು ಕೋಮಲ ಗಾತ್ರೇ. ಸರಸಿಜ ಭವಸತಿ ಸಾರಸ ನೇತ್ರೇ. ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ನಾಭಿರಾಜು, ಅರಮನೆ ಪದ್ಮರಾಜ್ ಪಂಡಿತ ಜೈನ ಬ್ರಾಹ್ಮಣರ ವಿದ್ಯಾರ್ಥಿ ನಿಲಯ. ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸ್ವರ್ಗೀಯ ಎ ಶಾಂತರಾಜ್ ಶಾಸ್ತ್ರಿ ಹಾಗೂ ಸ್ವರ್ಗೀಯ ಪ್ರೊಫೆಸರ್ ಜಿ ಬ್ರಹ್ಮಪ್ಪನವರ ಹೆಸರಿನಲ್ಲಿ ನಡೀತಕ್ಕಂಥ ಈ ದತ್ತಿ ಉಪನ್ಯಾಸದಲ್ಲಿ ಜೈನ ಸಾಹಿತ್ಯ ಮತ್ತು ಅತ್ತಿಮಬ್ಬೆ ಇದನ್ನು ಕುರಿತು ಪ್ರವಚನವನ್ನು, ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು. ಅವರು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಜೈನ ದರ್ಶನ, ಸಾಹಿತ್ಯ, ಸಮಾಜ ಸೇವೆಯಲ್ಲಿ ಆಸಕ್ತಿ ಉಳ್ಳವರು. ಅವರ ವಿವಿಧ ಕಾರ್ಯಚಟುವಟಿಕೆಗಳು ಬೇಕಾಷ್ಟಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾರೆ, ಧರ್ಮ ಸಾಹಿತ್ಯ ಕ್ಷೇತ್ರಗಳಲ್ಲಿ ಅವರು ಮಾಡ್ತಾರೆ. ಹಿಂದಿಯಿಂದ ಕನ್ನಡಕ್ಕೆ ಅನೇಕ ಕೃತಿಗಳನ್ನು ಅವರು ಅನುವಾದ ಮಾಡಿದ್ದಾರೆ. ದಶಲಕ್ಷಣ ಪರ್ವದಲ್ಲಿ ಆನ್ಲೈನ್ ಮುಖಾಂತರ ಅನೇಕ ಕಾರ್ಯಕ್ರಮ ಪ್ರವಚನಗಳನ್ನು ನೀಡಿದ್ದಾರೆ. ಹಾಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ. ಅವರ ತಂದೆ ಡಾಕ್ಟರ್ ಎ ಎಸ್ ಧರಣೇಂದ್ರಯ್ಯನವರು, ತಾಯಿ ಶ್ರೀಮತಿ ಕೌಶಲ್ಯ ಧರಣೇಂದ್ರನವರು, ಪತಿ ಡಾಕ್ಟರ್ ವಿ ವೈ ನಾಗೇಂದ್ರ ಕುಮಾರ್ ಅವರು ದಂತ ವೈದ್ಯರು ಕೂಡ. ನೀರಜ ಅವರ ಜನ್ಮಸ್ಥಳ ಮೈಸೂರಾಗಿದೆ. ಕೆಲವು ಪ್ರಶಸ್ತಿಗಳು ಅವರಿಗೆ ಪಾಲಿಗೆ ಬೇಕಾದಷ್ಟಿದೆ. ಕನ್ನಡ ಸಾಹಿತ್ಯನ ಪರಿಷತ್ ದತ್ತಿ ಪ್ರಶಸ್ತಿ, ಜೈನ ಮಾಧ್ಯಮ ಪ್ರಶಸ್ತಿ, ಧರ್ಮ ಪ್ರಭಾವ ಪ್ರಶಸ್ತಿ, ಕರ್ನಾಟಕ ಲೇಖಕರ ಸಂಘದ ಉದಯೋನ್ಮುಖ ಕವಿತ್ರಿಯ ಪ್ರಶಸ್ತಿ, ಹೀಗೆ ಅವರು ಕನ್ನಡ ಸೇವಾರತ್ನ ಪ್ರಶಸ್ತಿ, ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಇವರು ಇದುವರೆಗೆ ಚಂದನ ವಾಹಿನಿಯಲ್ಲಿ ಬೆಳಗ್ಗೆ 9ರಿಂದ 9:30 ಬರ್ತಕ್ಕಂಥ ಚಂದನ ವಾಹಿನಿಯಲ್ಲಿ ಅವರ ಸುಮಾರು 362 ಕಂತುಗಳನ್ನು ಪೂರೈಸಿದ್ದಾರೆ. ಇದೇನು ಸಾಮಾನ್ಯ ವಿಷಯವಲ್ಲ. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವ್ರಿಗೂ ನಾವು ಮಾಡ್ತೀವಿ. ಇಂಥ ಒಂದು ಶ್ರೀಮತಿ ನೀರಜ ನಾಗೇಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿಸ್ತೇನೆ. ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಅರಮನೆ ಪದ್ಮರಾಜ ಪಂಡಿತ ಜೈನ ಬ್ರಾಹ್ಮಣ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಪ್ರಪ್ರಥಮ ಬಾರಿಗೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲ ಪರವಾಗಿ ಹಾಗೂ ಈ ಉಳಿದ ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಲತಾ ಸುದರ್ಶನ್, ವರ್ಧಮಾನ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಕೂಡ ಅನೇಕ ಸಮಾಜ ಸೇವಕೆಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅರಮನೆ ಪದ್ಮರಾಜ ಪಂಡಿತರ ಜೈನ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ ಕಾರ್ಯದರ್ಶಿಗಳಾದಂಥ ಶ್ಯಾಮಾನಂದ ಸಾಗರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಏನು ನಾವು ಒಂದು ಕಾರ್ಯಕ್ರಮವನ್ನು ದತ್ತಿ ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ, ಅದಕ್ಕೆಲ್ಲ ತಾವು ಆಗಮಿಸಿದ್ದೀರಾ. ಮತ್ತು ನಮ್ಮ ಟ್ರಸ್ಟಲ್ಲೂ ಎಲ್ಲರ ಸಹಕಾರ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತವ್ರ ಸಹಕಾರ, ಆಮೇಲೆ ಶಮಾನಂದ ಸಾಗರ್ ಅವರು ಅಂದರೆ ಈ ಜೈನ ಬ್ರಾಹ್ಮಣರ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀರಜ ಅವ್ರು ಬಂದಿದ್ದಾರೆ, ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಅವ್ರಿಗೆ ಕಡಿಮೆ ಸಮಯದಲ್ಲಿ ಅವ್ರನ್ನ ಕೋರ್ಕೊಂಡು ಅವರು ಖಂಡಿತ ಸಂತೋಷದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ಈ ಉಪನ್ಯಾಸವನ್ನು ನಡೆಸ್ಕೊಡ್ತಾರೆ. ತಾವೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಜೈ ಜಿನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ ಸಮಾನಂದ ಸಾಗರ್ ಅವರು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ.
ವರ್ತೂರು ಶಾಂತರಾಜಶಾಸ್ತ್ರಿಗಳು ಜೈನ ಬ್ರಾಹ್ಮಣರಿಗೂ ತುಂಬ ಅವಿನಾವ ಭಾವ ಸಂಬಂಧ. ಈ ನಿಲಯದ ನಿರ್ಮಾತೃ ಚಂದಪ್ಪನವ್ರು ಏನಿದ್ರು ಅವರಿಬ್ಬರು ಸಮಕಾಲೀನರು. ವರ್ತೂರು ಶಾಂತರಾಜಶಾಸ್ತ್ರಿಗಳು ಇವರು ಅನೇಕ ಪಂಚಕಲ್ಯಾಣಗಳು ಮಾಡಿದ್ದಾರೆ. ಜೊತೆಲಿ ಅನೇಕ ಗ್ರಂಥಗಳು, ಮಹಾಪುರಾಣದಿಂದ ಹಿಡಿದು ಅನೇಕ ಗ್ರಂಥಗಳು ನಮ್ಮ ರಾಜಾಶ್ರಯದಲ್ಲಿ ಇದ್ದು ಜೈನ ಪರಂಪರೆಗೆ ಒಂದು ದೊಡ್ಡ ಹೆಮ್ಮೆ. ಅಂಥ ವ್ಯಕ್ತಿ ನಾನು ಸ್ಮರಿಸೋಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮತ್ತೊಮ್ಮೆ ಸಂತೋಷ ಪಡ್ತೇನೆ. ಇನ್ನು ಜಿ ಬ್ರಹ್ಮಪ್ಪನವ್ರ ಬಗ್ಗೆ ಹೇಳಬೇಕು ಅಂದರೆ, ಸಾಧಾರಣ ವ್ಯಕ್ತಿಗಳ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಿದ್ದಂಥ ಮೇಧಾವಿ, ದೊಡ್ಡ ವಿದ್ವಾಂಸರು. ನಾನು ಇದೇ ಹಾಸ್ಟೆಲಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಅವರೇ ಒಂದು ಕಾರ್ಯಕ್ರಮ ಇಟ್ಟಿದ್ರು. ಆಗ ಎಲ್ರಿಗೂ ಒಂದೊಂದು ವಿಷಯ ಕೊಟ್ಟು ಮಾತಾಡಿಸಿದಾಗ ನಾನು ಮಾತಾಡಿದ್ದೆ. ಹಾಗೆ ಆ ಕಾಲದಿಂದನೂ ಅವರು ನಮ್ಮ ಸಂಸ್ಥೆಗೆ ತುಂಬ ಹತ್ತಿರದಾಗಿದ್ದಾರೆ. ಸೊ ಇದೆರಡು ಮೇರು ವ್ಯಕ್ತಿಗಳ ಒಂದು ಉಪನ್ಯಾಸ ಏನಿದೆ ಅದನ್ನ ಸುಗಮವಾಗಿ ನಡೀಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಜಯ ಮಹಾವೀರನ ಸ್ತುತಿ ಮಾಡುವೆ, ವರ್ಧಮಾನನ ಕೊಂಡಾಡುವೆ. ಕುಂಡಲ ನಗರದಿ ನಾಥ ಸುರೌಷಧಿ, ಕುಂಡಲ ನಗರದಿ ನಾಥ ಸುರೌಷಧಿ. ಜನಿಸಿದ ಮಹಿಮನ ನೆನೆಯುತ್ತಲೇ ಜಯ ಮಹಾವೀರನ ಸ್ತುತಿ ಮಾಡುವೆ, ಜಯ ಮಹಾವೀರನ ಸ್ತುತಿ ಮಾಡುವೆ. ಕರ್ನಾಟಕ ಜೈನ್ ಅಸೋಸಿಯೇಷನ್, ಜೈನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ನಿಲಯದ ವಿದ್ಯಾರ್ಥಿಗಳು, ಜೈನ ಯುವ ಗೆಳೆಯರ ಬಳಗ, ಲಯನ್ಸ್ ಬ್ಲಡ್ ಬ್ಯಾಂಕ್ ಮತ್ತು ರತ್ನತ್ರಯ ಕ್ರಿಯೇಷನ್ಸ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ಮಾರ್ಚ್ 30 ಸೋಮವಾರದಂದು ಭಗವಾನ್ ಮಹಾವೀರ ಜನ್ಮ ಕಲ್ಯಾಣದ ಮಹೋತ್ಸವದ ಪ್ರಯುಕ್ತ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಂತ ಮತ್ತು ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಳ್ಳಿ. ಸ್ಥಳ ಕರ್ನಾಟಕ ಜೈನ ಭವನ. ನಂತರ ಮಧ್ಯಾಹ್ನ 2:30 ಗಂಟೆಗೆ ಕರ್ನಾಟಕ ಜೈನ ಭವನದಲ್ಲಿ ಸಭಾ ಕಾರ್ಯಕ್ರಮವಿರುತ್ತದೆ. ಸಂಜೆ 6 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಕಾರ್ಯಕ್ರಮ ಇರುತ್ತದೆ. ಮಹಾವೀರ ಜನ್ಮ ಕಲ್ಯಾಣೋತ್ಸವವನ್ನು ಸಂಭ್ರಮದಿಂದ ಆಚರಿಸಬೇಕಾಗಿ ವಿನಂತಿ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಾತಸ್ಮರಣೀಯ ಪಂಡಿತ ರತ್ನ ಎರ್ತೂರು ಶಾಂತಿರಾಜ ಶಾಸ್ತ್ರಿಯವರಿಗೆ ಹಾಗೂ ಇದೇ ಮೈಸೂರಿನ ವಿದ್ವಾಂಸರಾಗಿದ್ದಂತಹ ಜಿ ಬ್ರಹ್ಮಪ್ಪ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಅವರು ಜ್ಞಾನ ಪ್ರಸಾರಕ್ಕಾಗಿ 2 ದತ್ತಿ ಉಪನ್ಯಾಸಗಳನ್ನು ಅವರು ಇಟ್ಟಿದ್ದಾರೆ. ಈ ಒಂದು ಉಪನ್ಯಾಸದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಅವಕಾಶ ಆಗತ್ತೆ. ಹಾಗಾಗಿ ಈ ಇಬ್ಬರೂ ಮಹಾನುಭಾವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಾನು ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜೈನ ಧಾರ್ಮಿಕ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ 2 ವಿಭಾಗಗಳು ಕಂಡುಬರ್ತವೆ. ಮೊಟ್ಟ ಮೊದಲನೇದಾಗಿ ನಾನು ಎರ್ತೂರು ಶಾಂತಿರಾಜ ಶಾಸ್ತ್ರಿ ಅವ್ರದ್ದು ಅವರು ಇಟ್ಟಿರುವ ದತ್ತಿ ಜೈನ ಧಾರ್ಮಿಕ ಸಾಹಿತ್ಯವನ್ನು ನಾನು ಆಯ್ದುಕೊಂಡಿದ್ದೇನೆ. ಅದರಲ್ಲಿ ರತ್ನಕರಂಡಕ ಶ್ರೌಕಾಚಾರದ ಬಗ್ಗೆ ನಾನಿವತ್ತು ಮಾತಾಡೋಳಿದ್ದೀನಿ. ಜೈನ ಧಾರ್ಮಿಕ ಸಾಹಿತ್ಯದಲ್ಲಿ 2 ವಿಭಾಗಗಳು, ಒಂದು ತತ್ವಜ್ಞಾನಕ್ಕೆ ಸಂಬಂಧಿಸಿದ್ದು, ಇನ್ನೊಂದು ಆಚಾರಕ್ಕೆ ಸಂಬಂಧಿಸಿದ್ದು. ಇನ್ನು ಆಚಾರಶಾಸ್ತ್ರವು ಕೂಡ 2 ವಿಧವಾಗಿದೆ. ಒಂದು ಮುನಿಗಳ ಆಚಾರ, ಹಾಗೆಯೇ ಇನ್ನೊಂದು ಗೃಹಸ್ಥರ ಆಚಾರಕ್ಕೆ ಸಂಬಂಧ ಉಳ್ಳದಾಗಿದೆ. ಈ ಗೃಹಸ್ಥರ ಆಚಾರದ ಬಗ್ಗೆ ತಿಳಿಸಿಕೊಡುವುದೇ ಶ್ರವಕಾಚಾರ. ಸುಂದರ ಆಕರ್ಷಕವಾದ ಭಾಷೆ, ಶೈಲಿ. ಸಾಮಾನ್ಯವಾಗಿ ಒಂದು ಸಂಸ್ಕೃತ ಗ್ರಂಥ ಅಂದರೆ ಅದರ ಮೇಲೆ ಅನೇಕ ಟೀಕೆಗಳಿರ್ತವೆ, ಟೀಕಾ ಗ್ರಂಥಗಳು. ತತ್ವಾರ್ಥ ಸೂತ್ರಕ್ಕೂ ಅನೇಕ ಟೀಕಾ ಗ್ರಂಥಗಳಿವೆ. ಆದರೆ ಇದಕ್ಕೆ ಪ್ರಭಾಚಂದ್ರರ ಸಂಸ್ಕೃತ ಟೀಕೆ ಉಪಲಬ್ಧವಿದೆ. ಮತ್ತು ಹಿಂದಿ ಭಾಷೆಯಲ್ಲಿ ಪಂಡಿತ ಸದಾಸುಖಜಿಯವರು
ಮಹಾನ್ ಪಂಡಿತರವರು ಇದಕ್ಕೆ ವಿಸ್ತೃತವಾದ ವಚನಿಕೆ ಅಂದರೆ ಕಾಮೆಂಟ್ರಿ ಬರೆದಿದ್ದಾರೆ. ಈ 150 ಶ್ಲೋಕ ಏನಿದೆ ಇದರ ಮೇಲೆ ವಿಸ್ತೃತವಾದ ಕಾಮೆಂಟ್ರಿಯನ್ನು ಸದಾ ಸುಖಜಿಯವರು ಬರೆದಿದ್ದಾರೆ. ಅದರ ಕನ್ನಡ ಅನುವಾದ ಯಾರು ಮಾಡಿದ್ದಾರೆ ಅಂದರೆ ನಮ್ಮವರೇ ಆದಂತಹ ದಿವಂಗತ ಖ್ಯಾತ ವಿದ್ವಾಂಸರಾದ ಮಿರ್ಜಿ ಅಣ್ಣಾರಾಯರು. ಬಹಳ ಸುಂದರವಾದಂತಹ ಜ್ಞಾನವನ್ನು ವೃದ್ಧಿಸುವಂತಹ ಈ ಗ್ರಂಥ. ಯಾವಾಗ ಇದನ್ನು ಯಾಕೆ ತಿಳ್ಕೋಬೇಕು ಅಂತಂದರೆ, ಯಾವಾಗ ನಮಗೆ ಸಚ್ಚಾರಿತ್ರದಲ್ಲಿ ಒಲವು ಮೂಡುತ್ತೋ ಆಗಲೇ ನಾವು ಮಾನವರಾಗಿದ್ದಕ್ಕೂ ಸಾರ್ಥಕ. ಇಲ್ಲದೇ ಇದ್ದರೆ ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ? ಸೊ ಮಾನವತೆಯಿಂದ ಮಹಾಮಾನವತೆಯ ಎಡೆಗೆ ಸಾಗೋದಕ್ಕೆ ಉತ್ತಮ ಪಾತ್ರವನ್ನು, ಮಹಾಮಾನವತೆ ನಂತರ ಸಿದ್ಧತ್ವ, ಇದರೆಡೆಗೆ ಸಾಗುವ ಪಾಠವನ್ನು ರತ್ನಕರಂಡಕ ಶ್ಲೋಕಾಚಾರ ಕಲಿಸುತ್ತೆ. ಈ ಕಾಲದಲ್ಲಂತೂ ಇದು ಬಹಳ ಇಂಪಾರ್ಟೆಂಟು. ಯಾಕೆಂತಂದರೆ ಈಗ ನಮ್ಮ ಜೈನಾಗಮನ ಅದರ ಅನುಸಾರವಾಗಿ ಈಗ ನಡೀತಾ ಇರೋದು ಭರತ ಕ್ಷೇತ್ರದಲ್ಲಿ ಪಂಚಮ ಕಾಲದ ದುಷಮಗಾಲ. ಈಗ ತೀರ್ಥಂಕರರಿಲ್ಲ, ಸಮವಸರಣವಿಲ್ಲ, ದಿವ್ಯ ಧ್ವನಿ ಇಲ್ಲ, ಗಣಧರರಿಲ್ಲ, ಎಲ್ಲ ಇಲ್ಲ. ಅಂದರೆ ನಮಗೆ ಧರ್ಮ ಮಾರ್ಗವನ್ನು ತೋರಿಸುವವರು ಯಾರೂ ಇಲ್ಲ. ನಾವು ಹೇಗಿದ್ದೀವಿ ನೋಡಿ, ಕಣ್ಕಟ್ಟು ಕಾಡಿನಲ್ಲಿ ಬಿಟ್ಟಾಗಿದ್ದೀವಿ. ಇಂತಹ ಒಂದು ಕಾಲದಲ್ಲಿ ಮುನಿ ಧರ್ಮವನ್ನು ಪಾಲಿಸೋದಷ್ಟೇ ಅಲ್ಲ, ಪ್ರಕಾಂಡ ಪಂಡಿತರಾಗಿದ್ದರು, ಹಾಗೆಯೇ ಸಾಹಿತಿಗಳು, ಲೇಖಕರು ಆಗಿದ್ದರು. ಕೆಲವರು ಪಂಡಿತರಾಗಿರ್ತಾರೆ, ಬರವಣಿಗೆ ಇರಲ್ಲ. ಹಾಗಾದರೆ ಇವರು ಎಲ್ಲ ಒಂದು ಸಮಗ್ರವಾಗಿ ಇವರು ಲೇಖಕರು ಆಗಿದ್ದರು. ಮತ್ತು ನಾನು ಜೈನ್ಲಾಗಿ ಹುಟ್ಟಿದೆ, ನಾನು ಬರೀ ಜೈನ ಧರ್ಮ ಓದ್ತೀನಿ ಹಾಗಲ್ಲ. ಅವರು ಜೈನ ಧರ್ಮದ ಪ್ರಕಾಂಡ ಪಾಂಡಿತ್ಯವನ್ನು ಗಳಿಸಿದ್ರೂ ಕೂಡ ತಮ್ಮ ಕಾಲದ ಎಲ್ಲ ದರ್ಶನ, ಎಲ್ಲ ಧರ್ಮ, ಎಲ್ಲ ಮತವನ್ನು ಅವರು ತಮ್ಮ ಪರೀಕ್ಷಕ ಬುದ್ಧಿಯಿಂದ ಅವರು ತಿಳ್ಕೊಂಡಿದ್ರು. ಮತ್ತು ಒಂದು ಸಮತೋಲನ ಭಾವದಿಂದ, ಎಲ್ಲಿ ಪಾರ್ಶಾಲಿಟಿ ಇಲ್ಲ, ಎಲ್ಲಿ ಏನು ಸರಿ ಇದೆ, ಒಂದು ಬ್ಯಾಲೆನ್ಸ್ಡ್ ಮೈಂಡಿಂದ, ಸಮತೋಲನತೆಯಿಂದ ಎಲ್ಲವನ್ನೂ ಸಮಗ್ರವಾಗಿ ಅಧ್ಯಯನ ಮಾಡಿ ಅವರು ನಿಜವಾದ ಅಂದರೆ ಸತ್ಯ ಸ್ವರೂಪವನ್ನು ಅವರು ಅರಿತಿದ್ರು. ಆದ್ದರಿಂದ ಅವರಿಂದ ರಚಿತವಾದಂತಹ ಈ ರತ್ನಕರಂಡಕ ಶ್ಲೋಕಾಚಾರ ಏನಿದೆಯಲ್ಲ ಅದು ನಮಗೆ ಅತ್ಯಮೂಲ್ಯ. ಏಕೆಂದರೆ ಬರೀ ನಮ್ಮ ಸ್ಟಡಿ ಅಲ್ಲ, ಹಿ ಮೇಡ್ ಕಾಂಪ್ರಿಹೆನ್ಸಿವ್ ಸ್ಟಡಿ, ಕಂಪ್ಯಾರಿಟಿವ್ ಸ್ಟಡಿ, ಎಲ್ಲದನ್ನು ಕಂಪೈಲ್ ಮಾಡಿ ಅವರು ಈ ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಏನಿದೆ ಅಂತಂದ್ರೂ ನಮಗೆ ಗೊತ್ತಿರಬೇಕಲ್ಲ. ರತ್ನತ್ರಯ ಸ್ವರೂಪದ ವರ್ಣನೆ ಇದೆ. ಇದರಲ್ಲಿ 4 ಅಧಿಕಾರಗಳು. ಮೊದಲನೆಯ ದರ್ಶನಾಧಿಕಾರದಲ್ಲಿ 41 ಸೂತ್ರಗಳಲ್ಲಿ ಅವರು ಹೇಗೆ ಸಮ್ಯಕ್ ದರ್ಶನವನ್ನು ಹೇಳ್ತಾರೆ. ಸಮ್ಯಕ್ ದರ್ಶನದ ಇಂಪಾರ್ಟೆನ್ಸ್ ಏನು ಅಂತ, ನ ಸಮ್ಯಕ್ತ್ವ ಸಮಂ ಕಿಂಚಿತ್ ತ್ರೈಕಾಲೈ ತ್ರಿಜಗತ್ಯಪಿ ಶ್ರೇಯೋ ಶ್ರೇಯಶ್ಚ ಮಿಥ್ಯಾತ್ವ ಸಮಂ ನಾಣ್ಯತನುಭೃತಾಂ ಅಂತ ಆಚಾರ್ಯರು ಹೇಳ್ತಾರೆ. ಸಮ್ಯಕ್ತ್ವಕ್ಕೆ ಸಮಾನವಾದಂತಹ ಶ್ರೇಯಸ್ಕರವಾದದ್ದು 3 ಕಾಲದಲ್ಲಿಯೂ 3 ಲೋಕದಲ್ಲಿಯೂ ಯಾವುದೂ ಇಲ್ಲ. ಮತ್ತು ಮಿಥ್ಯಾತ್ವಕ್ಕೆ ಸಮಾನವಾದಂತಹ ಹಾನಿಕರವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಮ್ಯಕ್ ದರ್ಶನ ಪ್ರಾಪ್ತಿಗಾಗಿಯೇ ನಾವು ಸದಾ ಶ್ರಮಿಸ್ತಾ ಇರಬೇಕು. ಈ ದರ್ಶನಾಧಿಕಾರದಲ್ಲಿ ಮತ್ತು ಸಮ್ಯಕ್ ದರ್ಶನದ ಸ್ವರೂಪವನ್ನು ಅವರು ಹೇಳ್ತಾರೆ. ಶ್ರದ್ಧಾನಾಂ ಪರಮಾರ್ಥಾನಾಂ ಆಪ್ತಾಗಮ ತಪೋಭೃತಾಂ ತ್ರಿಮೂಢ ಪೋಣಮಷ್ಟಾಂಗಂ ಸಮ್ಯಕ್ ದರ್ಶನಮಸ್ಮಯಂ ಅಂತ ಆಚಾರ್ಯರು ಇಲ್ಲಿ ಏನೇನು ಹೇಳ್ತಾರೆ. ದೇವಶಾಸ್ತ್ರ ಗುರುಗಳ ಸ್ವರೂಪ ಇದೆ, ಮತ್ತು ಈ 3 ಮೂಢಗಳು 8 ಮದಗಳು ಇವೆಲ್ಲ ಮಿಥ್ಯಾತ್ವ ತಾನೆ. ಇವೆಲ್ಲ ಈ 3 ಮೂಢಗಳು 8 ಮದಗಳಿಂದ ರಹಿತವಾಗಿರುತ್ತೆ ಈ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ಹಾಗೆಯೇ ಸಮ್ಯಕ್ ದರ್ಶನದ ಅಷ್ಟಾಂಗಗಳು ನಿಶ್ಶಂಕೆ, ನಿಷ್ಕಾಂಕ್ಷೆ, ನಿರ್ವಿಚಿಕಿತ್ಸೆ, ಅಮೂಢ ದೃಷ್ಟಿ, ಉಪಗೂಹನ, ಸ್ಥಿತೀಕರಣ, ವಾತ್ಸಲ್ಯ, ಪ್ರಭಾವನ. ಒಂದೊಂದು ಅಂಗವನ್ನು ಓದ್ತಾ ಇದ್ರೂ ಮೈ ರೋಮಾಂಚನ ಆಗುತ್ತೆ. ಅದಕ್ಕೆ ಸೂಕ್ತವಾದ ಕಥೆಗಳು ಇವೆ. ಅದನ್ನು ನಾನು ಜಸ್ಟ್ ಐ ಆಮ್ ಗಿವಿಂಗ್ ಬ್ರೀಫ್ಲಿ. ಮನೆಗೆ ಹೋಗಿ ಈಗಾಗಲೇ ಸ್ವಾಧ್ಯಾಯ ಮಾಡಿದವ್ರು ತುಂಬ ಜನ ಇರ್ತೀರಾ, ಮತ್ತೊಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ಇದೇ ಉದ್ದೇಶಕ್ಕಾಗಿ ಇವತ್ತು ಈ ದತ್ತಿ ಉಪನ್ಯಾಸ ಇರೋದು. ಸೊ ಇದು ಸಮ್ಯಕ್ ದರ್ಶನಾಧಿಕಾರ. ಎರಡನೆಯ ಜ್ಞಾನಾಧಿಕಾರ. ಸಮ್ಯಕ್ ದರ್ಶನಾಧಿಕಾರದಲ್ಲಿ 41 ಶ್ಲೋಕ ಇದೆ. ಜ್ಞಾನಾಧಿಕಾರದಲ್ಲಿ 5 ಶ್ಲೋಕ, ಅಂದರೆ 42ರಿಂದ 46ನೇ ಸೂತ್ರದವರೆಗೆ ಸಮ್ಯಕ್ ಜ್ಞಾನದ ಲಕ್ಷಣವನ್ನು
ಸಮ್ಯಕ್ ಜ್ಞಾನದ ಲಕ್ಷಣ 4 ಅನುಯೋಗಗಳನ್ನು ಅದರಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ ಮತ್ತು ದ್ರವ್ಯಾನುಯೋಗ. ಈ 4 ಅನುಯೋಗಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಂತರ 3ನೆಯ ಚಾರಿತ್ರಾಧಿಕಾರ. ಚಾರಿತ್ರಾಧಿಕಾರವನ್ನು 75 ಸೂತ್ರಗಳಲ್ಲಿ, ಅಂದರೆ 47ನೇ ಸೂತ್ರದಿಂದ 121ನೇ ಸೂತ್ರದವರೆಗೆ ಇದರ ಸ್ವರೂಪವನ್ನು ಸಮ್ಯಕ್ ಚಾರಿತ್ರದ ಸ್ವರೂಪವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. 5 ಅನುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತಗಳ ವಿವರ, ಪಂಚಪಾಪಗಳ ತ್ಯಾಗ. ಪಂಚಪಾಪಗಳನ್ನು ನಾವು ಹಿಂಸೆ, ಸುಳ್ಳು, ಕಳ್ಳತನ, ಪರಸ್ತ್ರೀ, ಮತ್ತು ಪರಿಗ್ರಹ, ಅಬ್ರಹ್ಮ ಇವೆಲ್ಲ, ಮತ್ತು ಅಷ್ಟಮೂಲ ಗುಣಗಳ ಪಾಲನೆ, ಚತುರ್ವಿಧ ದಾನ, ಇದೆಲ್ಲದರ ಬಗ್ಗೆ ಚಾರಿತ್ರಾಧಿಕಾರದಲ್ಲಿ ಬರುತ್ತೆ. ಇನ್ನು ಕೊನೆಯ ಅಧಿಕಾರ ಸಲ್ಲೇಖನದ ಬಗ್ಗೆ ಅದರಲ್ಲಿ ವಿವರ ಇದೆ. 29 ಸೂತ್ರಗಳಲ್ಲಿ 122ರಿಂದ 150 ಅಲ್ಲಿಯವರೆಗೆ ಸಲ್ಲೇಖನ ವ್ರತ ಯಾವ್ಯಾವಾಗ ನಾವು ಆಚರಿಸ್ಬೇಕು. ಆಗಲೇ ಕೆಲವ್ರಿಗೆ ಅವಾಗ ಕೋರ್ಟ್ ಸೂಸೈಡ್ ಅಂತ ಎಲ್ಲ ಅವಾಗ ಸ್ವಲ್ಪ ಗಲಾಟೆ ಆಗ್ತಿತ್ತು ಸಲ್ಲೇಖನವನ್ನು. ಬಟ್ ಎಂತೆಂತಹ ಒಂದು ಸಮಯದಲ್ಲಿ ನಾವು ಸಲ್ಲೇಖನವನ್ನು ನಮ್ಮ ದಿಗಂಬರ ಸಾಧುಗಳು ತಗೊಳ್ತಾರೆ ಅಂತ ಅವ್ರು ಹೇಳ್ತಾರೆ. ಉಪಸರ್ಗೆ, ದುರ್ಭಿಕ್ಷೆ, ಜರಾಸಿ, ರುಜಯಾಂಚಸಿ, ನಿಃಪ್ರತಿಕಾರೆ, ಧರ್ಮಾಯ ತನು ವಿಮೋಚನ ಮಾಹುಹು ಸಲ್ಲೇಖನ ಮಾರ್ಯ ಅಂತ ಹೇಳ್ತಾರೆ. ಅಂದರೆ ಯಾವ್ಯಾವ ಪರಿಸ್ಥಿತಿನಲ್ಲಿ, ಯಾವಾಗ ನಮಗೆ ವ್ರತ ಪಾಲನೆ ಮಾಡೋಕ್ಕಾಗಲ್ಲ, ಉಪಸರ್ಗಗಳಾದಾಗ ಸರಿಯಾಗಿ ಪಾಲನೆ ಮಾಡೋದಕ್ಕಾಗಲ್ಲ. ಮತ್ತು ದುರ್ಭಿಕ್ಷೆ ಬಂದಾಗ ಸರಿಯಾಗಿ ಆಹಾರ ಸಿಗ್ತಾ ಇರಲ್ಲ, ಯಾವ್ಯಾವುದೋ ಆಹಾರವನ್ನು ಸೇವಿಸೋದಕ್ಕೆ ಆಗೋದಿಲ್ಲ. ಮತ್ತು ಜರಾಸಿ, ಮುಪ್ಪು ಬಂದಾಗ ಏನಾಗುತ್ತೆ, ನಮ್ಮಲ್ಲಿ ಮುನಿಗಳು ಸ್ಥಿತ ಭೋಜನವನ್ನು ಮಾಡ್ತಾರೆ. ಅವ್ರು ನಿಂತ್ಕೊಂಡೇ ಕರಪಾತ್ರೆಯಲ್ಲಿ ಆಹಾರವನ್ನು ಸೇವಿಸೋದ್ರಿಂದ ತುಂಬ ಮುಪ್ಪು, ವಯಸ್ಸಾದಾಗ ಅವ್ರಿಗೆ ನಿಂತ್ಕೊಂಡು ಅದು ಅವರ ಒಂದು ರೂಲು, ವ್ರತ, ನಿಂತ್ಕೊಂಡು ಆಹಾರ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಮುಪ್ಪಾದಾಗ, ಕಣ್ಣು ಕಾಣದಂಗೆ ಆದಾಗ, ಆಹಾರದಲ್ಲಿ ಏನಾದರೂ ಅಲ್ಲಸಲದ ವಸ್ತು ಬಿದ್ದಿದ್ರೆ ಅವರಿಗೆ ಗೊತ್ತಾಗಲ್ಲ, ಆಗ ವ್ರತ ಭಂಗ ಆಗುತ್ತೆ. ಇಂತಹ ಸಮಯದಲ್ಲಿ ನೀವು ಸಲ್ಲೇಖನವನ್ನು, ಅಥವಾ ರೋಗ ತಡೆಯಲಾರದ, ವಾಸಿಯಾಗಲಾರದ ರೋಗ ಬಂದಾಗ ಏನಾಗುತ್ತೆ, ರೋಗ ಬಂದಾಗ ನಾವು ಎಷ್ಟೇ ಧರ್ಮ ಧ್ಯಾನ ಮಾಡೋಕ್ಕಾಗತ್ತಾ, ಬರೀ ಆರ್ತ ಧ್ಯಾನ ಆಗ್ತಾ ಇರುತ್ತೆ. ಸೊ ನಾನು ಮುನಿಯಾಗಿ ಏನು ಪ್ರಯೋಜನ? ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ನಾನು ಈ ದೇಹ ಇರೋದೇ ಧರ್ಮ ಸಾಧನೆಗೋಸ್ಕರವಾಗಿರುವಾಗ, ಸೊ ಈ ದೇಹವನ್ನು ಇಟ್ಟುಕೊಂಡು ನಾನು ಆರ್ತ ಧ್ಯಾನ ಮಾಡಿದ್ರೆ ಕಡೆಗೆ ಏನು ಪ್ರಯೋಜನ ಅಂತ ಹೇಳಿ ಸಲ್ಲೇಖನಕ್ಕೆ ನಮ್ಮ ಧರ್ಮ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಧರ್ಮ ಸಾಧನೆಗಾಗಿ ಈ ದಿಗಂಬರ ದೀಕ್ಷೆಯನ್ನು ತಗೊಂಡಿರೋದು, ಅದೇ ಸಾಧ್ಯವಾಗದೇ ಇರುವಾಗ ಇನ್ನು ಸಲ್ಲೇಖನಕ್ಕೆ ಅಲ್ಲಿ ಪರ್ಮಿಷನ್ ಇದೆ. ಇವತ್ತು ನಾನು ಆಗಲೇ ಹೇಳಿದೆ, ಜ್ಞಾನಾಧಿಕಾರದಲ್ಲಿ 5 ಸೂತ್ರ ಇರೋದು. ಸೊ ಜ್ಞಾನಾಧಿಕಾರದ ಬಗ್ಗೆನೇ ಸ್ವಲ್ಪ ಹೇಳ್ತೀನಿ. ಜ್ಞಾನಾಧಿಕಾರದಲ್ಲಿ ಸಮ್ಯಕ್ ಜ್ಞಾನದ ಬಗ್ಗೆ ಆಚಾರ್ಯರು ತಿಳಿಸ್ಕೊಡ್ತಾರೆ. ನಾವು ಯಾವಾಗ ಸಂಪೂರ್ಣವಾದ ಜ್ಞಾನ ಅಂತ ಹೇಳ್ಬೋದು? ಆ ಜ್ಞಾನ ಯಥಾರ್ಥವಾಗಿರಬೇಕು, ಸಾರ್ವಕಾಲಿಕವಾಗಿರಬೇಕು, ಪೂರ್ಣವಾಗಿರಬೇಕು. ಯಾಕೆಂದರೆ ಒಂದು ಕಾಲಕ್ಕೆ ಅಪ್ಲೈ ಆಗೋ ಜ್ಞಾನ ಇನ್ನೊಂದು ಕಾಲಕ್ಕೆ ಅಪ್ಲೈ ಆಗ್ತಾ ಇರಲ್ಲ. ಅಪೂರ್ಣತೆಯು ಎಂದಿಗೂ ಸತ್ಯವಾಗಲಾರದು. ಅಪೂರ್ಣವಾದ ಸತ್ಯ ಸುಳ್ಳಿಗೇನೆ ಸಮಾನ, ಅದನ್ನು ನಾವು ತಿಳ್ಕೋಬೇಕು. ಹಾಗೆಯೇ ಸತ್ಯವಾದದ್ದು ಶಾಶ್ವತವಾಗಿರುತ್ತೆ, ಮತ್ತು ಸತ್ಯವೇ ನಿತ್ಯ, ಮತ್ತು ನಿತ್ಯವಾಗಿರುವುದೆಲ್ಲ ಸತ್ಯ. ಆತ್ಮತತ್ವ ಏನಿದೆಯಲ್ಲ ಅದು ನಿತ್ಯ ಮತ್ತು ಅದು ಸತ್ಯವಾಗಿದೆ. ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ, ಎಷ್ಟೇ ಜ್ಞಾನಿಯಾದರೂ, ಶಾಸ್ತ್ರ ಪಾರಂಗತನಾದರೂ ಕೂಡ ಕೊಂಚ ಕೂಡ ಮೋಹ ಅಲ್ಲಿ ಇದ್ದರೆ ಅದು ಜ್ಞಾನ ಆಗೋದಿಲ್ಲ. ನಿನ್ನ ಜ್ಞಾನಿ ಅಂತ ಹೇಳೋಕೆ ಆಗೋಲ್ಲ. ಯಾಕೆಂದರೆ ಜ್ಞಾನದ ಮೂಲ ಉದ್ದೇಶನೇ ಏನಿದೆ? ಮೋಹನಾಶ, ಮಿಥ್ಯಾತ್ವ. ಮೋಹನೇ ಮಿಥ್ಯಾತ್ವ, ಇದರ ನಾಶ. ಈ ಕೆಲವರು ನಾನು ಅಷ್ಟು ಗ್ರಂಥ ಓದಿದ್ದೀನಿ, ಇಷ್ಟು ಗ್ರಂಥ ಓದಿದ್ದೀನಿ, ನಾನು ಆ ಗ್ರಂಥವನ್ನೆಲ್ಲ ಅರೆದು ಕುಡಿದು ಬಿಟ್ಟಿದ್ದೀನಿ ಅಂತ ಎಲ್ಲ ನಾವು ಅಹಂಕಾರ ಪಟ್ಟರೆ ಅದು ಕೂಡ ಸಮ್ಯಕ್ ಜ್ಞಾನ ಆಗೋದಿಲ್ಲ. ಸಮ್ಯಕ್ ಅನ್ನುವ ಪದ ಇರುವ ಕಡೆ ಅಹಂಕಾರನೂ ಇರ್ಕೂಡ್ದು, ಮೋಹನೂ ಇರ್ಕೂಡ್ದು, ಕಷಾಯ ಮಂದತೆ ಆಗಲೇಬೇಕು.
ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಜ್ವರದಿಂದ ಬಳಲ್ತಾ ಇದ್ದಾನೆ. ಅವನು ಜ್ವರ ಅಥವಾ ಯಾವುದೇ ರೋಗ ಅಂತ ಇಟ್ಕೊಳ್ಳಿ, ಅದರ ನಿವಾರಣೆಗೆ ಅನೇಕ ವೈದ್ಯರ ಬಳಿ ಹೋಗ್ಬೋದು, ಎಷ್ಟೆಷ್ಟೋ ಥರ ಗುಳಿಗೆಗಳನ್ನ ಔಷಧಿನ ಅವನು ನುಂಗಬಹುದು. ಅವನು ಎಷ್ಟೆಷ್ಟೋ ಸ್ಪೆಷಲಿಸ್ಟ್ ಹತ್ರ ಹೋದ, ಯಾವ್ಯಾವ ಮಾತ್ರೆ ನುಂಗ್ದ ಅದೆಲ್ಲ ಇಂಪಾರ್ಟೆಂಟು. ಅವನ ರೋಗ ಎಷ್ಟು ಗುಣಮುಖ ಆಗಿದೆ ಅನ್ನೋದೇ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ. ಕೆಲವರು ಲಿಸ್ಟೇ ತೋರಿಸ್ತಾರೆ, ಇಷ್ಟು ರಿಪೋರ್ಟ್ಸ್ ಇರುತ್ತೆ, ಅಲ್ಲೋದೆ ಇಲ್ಲೋದೆ ಹೋಗ್ಲಿ ವಾಸಿ ಆಯ್ತಾ, ಇಲ್ಲ ವಾಸಿ ಆಗಿಲ್ಲ. ಏನು ಪ್ರಯೋಜನ ಹಾಗಾದರೆ? ಹಾಗಾಗೇ ನಾನು ಅಷ್ಟು ಗ್ರಂಥ ಓದಿದೆ ಇಷ್ಟು ಗ್ರಂಥ ಓದಿದೆ ಅಂತ ಎಲ್ಲ ಹೇಳಿದ್ರು ನಮ್ಮ ಮೋಹ ಜ್ವರ ಸ್ವಲ್ಪನೂ ವಾಸಿ ಆಗದೆ ಇದ್ರೆ ಅಂತಹ ಜ್ಞಾನದಿಂದ ಏನು ಪ್ರಯೋಜನ? ಏನಿದೆ ಮಾಪನ? ಆದರೆ ಆಚಾರ್ಯರು ಹೇಳ್ತಾರೆ, ಯಾವ ಒಂದು ನಿಜವಾದ ಅರಿವಿನ ಒಂದು ಸಂಪಾದನೆಯಿಂದ ಯಾವ ಆನಂದದ ಅನುಭೂತಿ ನಮಗೆ ಆಗುತ್ತೆ, ತತ್ವವನ್ನು ತಿಳಿದುಕೊಂಡ್ರೆ ನಮ್ಮ ಕಷಾಯ ಮಂದತೆ ಆದಾಗ ನಮಗೆ ನಿಜವಾದ ಅನುಭೂತಿ ನಮಗೆ ಹಾಗೇ ಆಗುತ್ತೆ. ಅದೇ ಇದರ ಮಾಪನ ಅಂತ ಆಚಾರ್ಯರು ಹೇಳ್ತಾರೆ. ಜ್ಞಾನಾಧಿಕಾರದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಆಚಾರ್ಯರು, ಅನ್ಯೂನಂ ಅನತಿರಿಕ್ತಂ ಯಾಥಾತಥ್ಯಂ ವಿನಾಚ ವಿಪರೀತಾತ್ ನಿಸ್ಸಂದೇಹಂ ವೇದ ಯದಾಹೋ ತಜ್ಞಾನ ವಿನಃ. ಏನು ಹಂಗಂದರೆ, ನಾನು ಅನ್ವಯಾರ್ಥಕ್ಕೆ ಹೋಗಲ್ಲ, ತಾತ್ಪರ್ಯ ಹೇಳ್ಬಿಡ್ತೀನಿ. ಈ ಸಮ್ಯಕ್ ಜ್ಞಾನ ಅಂದರೆ ಹಾಗೆಯೇ ಸಂದೇಹಾಸ್ಪದ. ನಮಗೆ ಆ ಜ್ಞಾನದಲ್ಲಿ ಯಾವುದಾದ್ರೂ ಸಂದೇಹ ಇದ್ದರೆ ಅದು ಕೂಡ ಸಮ್ಯಕ್ ಜ್ಞಾನ ಆಗೋದಿಲ್ಲ. ಮತ್ತು ವಿಪರೀತವಾಗಿ ತಿಳ್ಕೊಳ್ಳೋದು, ಅಲ್ಲಿ ಹೇಳಿದ್ದೇ ಒಂದು, ನಾವು ತಿಳ್ಕೊಳ್ಳೋದೇ ಒಂದು. ನಾವು ಮಾಡೋದೇ ಹಾಗೆ, ವ್ಯವಹಾರದಲ್ಲೂ ಅಷ್ಟೇ. ಪಾಪ ಅವ್ರು ಏನೋ ಮಾತಾಡ್ತಾ ಇರ್ತಾರೆ, ನಾವೆಲ್ಲ ಅಪೋಸಿಟೇ ತಿಳ್ಕೊತಾ ಇರ್ತೀವಿ. ನನಗೆ ಸಂದೇಹ, ಸೊ ಅಲ್ಲಿ ಪೂರ್ಣ ಜ್ಞಾನ ನನಗೆ ಬರೋದಿಲ್ಲ. ಇಂದ್ರಿಯ ಜ್ಞಾನ ಲಿಮಿಟೆಡ್ಡು. ಆದ್ದರಿಂದ ಮತಿ, ಶ್ರುತ, ಅವಧಿ, ಮನಃಪರ್ಯಯ ಮತ್ತು ಕೇವಲ ಜ್ಞಾನ, 5 ಜ್ಞಾನಗಳಿದಾವಲ್ಲ. ರಣೇಂದ್ರ ಅವ್ರನ್ನ ನಾನು ನಿಜವಾಗ್ಲೂ ಜ್ಞಾಪಿಸ್ಕೊಳ್ಬೇಕು. ಯಾಕೆ ಅಂತಂದರೆ, ನಾವು ಚಿಕ್ಕವರಿರುವಾಗ ನಾವು ಒಂದು ಶ್ಲೋಕನಾದರೂ ದಿನಕ್ಕೆ ಬೈಹಾಟ್ ಮಾಡದೇ ಇದ್ದರೆ ನಮಗೆ ಅವ್ರು ಕುಡಿಯೋಕೆ ಹಾಲು ಕೊಡ್ತಾ ಇರಲಿಲ್ಲ. ಸ್ಟ್ರಿಕ್ಟಾಗಿ ಎಕ್ಸಾಮ್ ಇರಲಿ, ಟೆಸ್ಟ್ ಇರಲಿ, ಏನೇ ಇರಲಿ, ನಾವು ಬೈಹಾಟ್ ಮಾಡಿ ಅವ್ರಿಗೆ ಒಪ್ಸಿದ ಮೇಲೇ ನಮ್ಗೆ ಅವ್ರು ಕೊಡ್ತಾ ಇದ್ದಿದ್ದು. ನಾವೆಷ್ಟು ಜನ ಹಂಗೆ ಮಾಡೋಕ್ಕಾಗತ್ತೆ ಇವತ್ತು? ಚರಿತೆ ಅಂತಂದರೆ ಒಬ್ಬ ಪುರುಷನ ಸ್ವರೂಪವನ್ನು, ಅವನ ಮಹಿಮೆಯನ್ನು ಹೇಳೋದಕ್ಕೆ ಚರಿತೆ ಅಂತ ಹೇಳ್ತಾರೆ. ಒಂದು ತೀರ್ಥಂಕರ ಚರಿತೆ. ಪುರಾಣ ಅಂದರೆ ಜಾಸ್ತಿ ಜನರದ್ದು. ಯಾಕೆಂದರೆ ನಾವೇ ಜಾಸ್ತಿ ಅಂತ ಮೆರೀತಾ ಇದ್ದೀವಿ. ಬಟ್ ಕಷ್ಟಗಳು ಬಂದಾಗ, ಯಾಕೆಂದ್ರೆ ಜೀವನದಲ್ಲಿ ಯಾವುದು ಶಾಶ್ವತ, ಸುಖ ಅಂತೂ ಶಾಶ್ವತ ಅಲ್ಲವೇ ಇಲ್ಲ. ಎಲ್ಲರಿಗೂ ಏನಾದರೂ ಒಂದು ಕಷ್ಟ ಬಂದೇ ಬರುತ್ತೆ. ಸುಖ ಅನ್ನೋದು ಮರೀಚಿಕೆ ಅಂತೆ. ಇಲ್ಲಿ ನಿಜವಾಗ್ಲೂ ಸಂಸಾರ ಅಂದರೆ ದುಃಖನೇ ಇರೋದು. ಆವಾಗ ಇವಾಗ ಒಂದು ಸ್ವಲ್ಪ ಕಾಮನ್ ಬಿಲ್ಲಿನಾಗೆ ಸುಖ ಕಾಣ್ತಾ ಇದೆ. ಆವಾಗ ನೋಡಿ, ಸಿಂಪಲ್ ಥಿಂಗ್ಸ್ಗೆ ಅವ್ರಿಗೆ ವೈರಾಗ್ಯ ಬಂದ್ಬಿಡ್ತಾ ಇತ್ತು. ಕೆನ್ನೆ ಹತ್ರ ನೆರೆ ಕೂದಲನ್ನು ನೋಡಿದ್ರೆ, ನೀವು ಪುರಾಣ ಓದುವಾಗ ಗೊತ್ತಾಗತ್ತೆ. ಅಥವಾ ಮೋಡಗಳು ಆಕಾರ ಬದಲಿಸ್ತಾ ಇರೋದು ನೋಡಿದ್ರೆ, ಏನಪ್ಪ ಈಗ ನೋಡ್ತಾ ಇದ್ದೆ, ಒಂದು ತೀರ್ಥಂಕರ ಚರಿತಿಲ್ಲ, ದೇವಾಲಯದ ಆಕಾರ ಇರುತ್ತೆ, ನೆಕ್ಸ್ಟ್ ಮೊಮೆಂಟ್ ಅದಿರಲ್ಲ. ಈ ಜೀವನ ಎಷ್ಟು ಕ್ಷಣಿಕ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಈಗ ಬಿಡಿ, ನಾವು ನೆರೆ ಕೂದಲು ಬಂದ್ರೂ ಡೈ ಮಾಡಿಕೊಂಡು ನಮಗೆ ವೈರಾಗ್ಯನೇ ಬರಲ್ಲ. ಅದು ಇಲ್ಲ, ಈ ಕಾಲ ಆಗಿದೆ, ದುಷಮ ಕಾಲ. ದುಷಮ ಕಾಲದಲ್ಲಿ ವೈರಾಗ್ಯ ಬರೋದು ಬಹಳ ಕಷ್ಟ ಇದೆ. ಅಂಥ ಕೆಟ್ಟ ಕಾಲದಲ್ಲಿ ನಾವಿದ್ದೀವಿ. ಇನ್ನು ತತ್ವ ಪ್ರೀತಿ, ನಾವು ಸ್ವಾಧ್ಯಾಯ ಮಾಡೋದು ಹೋಗಲಿ. ಇವತ್ತಿಲ್ಲಿ ಮೈಸೂರಲ್ಲಿ ಇಷ್ಟೊಂದು ಜನ ಬಂದಿದ್ದೀರಾ, ನಿಜವಾಗ್ಲೂ ಕ್ಲಾಪ್ಸು. ಏನಂದರೆ, ಇವತ್ತು ಒಂದು ಉಪನ್ಯಾಸ ಅಂದರೆ ಜನ ಬರೋದು ಕಷ್ಟ ಆಗಿದೆ. ಪ್ರಿಪೇರ್ ಆಗಿ ಬಂದಿರ್ತಾರೆ, ಒಂದಿಷ್ಟು ಏನೋ ನಮಗೂ ಲಾಭ ಆಗುತ್ತೆ ಅಂತ. ಮುಖ್ಯವಾಗಿ ನಾನು ಇವತ್ತು ಟ್ರಸ್ಟ್ನವ್ರಿಗೆ, ಸಾಹಿತ್ಯ ಪರಿಷತ್ತವ್ರಿಗೆ ಎಲ್ಲ ಯಾಕೆ ನಾನು ವಂದನೆ ಹೇಳ್ತೀನಿ ಅಂತಂದರೆ, ಈ ನೆಪಕ್ಕೆ ಇನ್ನೊಂದ್ಸಲ ನಂಗೆ ರಿವಿಷನ್ನು ಓದ್ಕೊಳ್ಳೋದು ಆಯಿತು. ಇಲ್ಲಾಂದರೆ ನಾವೂ ಏನು ರೆಗ್ಯುಲರು ಓದಲ್ಲ, ಸ್ವಾಧ್ಯಾಯ ಮಾಡಲ್ಲ. ಸೊ ಇಷ್ಟೆಲ್ಲ ನಾವು ಪ್ರಥಮಾನುಯೋಗದಲ್ಲಿ ತಿಳ್ಕೊಳ್ಬೋದು. ಇನ್ನು ಕರಣಾನುಯೋಗ ಅಂದರೆ ಲೋಕದ ವಿಚಾರ. ಲೋಕ ವಿಭಕ್ತೆ ಯುಗ ಪರಿವೃತ್ತೆ ಚತುರ್ಗತೀನಾಂ ಚ ಆದರ್ಶಮಿವ ತಥಾ ಮತಿರವೈತಿ ಕರಣಾನುಯೋಗಂಚ ಅಂತ ಹೇಳ್ತಾರೆ. ಏನೇನು ತಿಳ್ಕೊಳ್ಳುತ್ತೆ? ಲೋಕ ಮತ್ತು ಅಲೋಕದ ವಿಚಾರಗಳು, ಯುಗ ಪರಿವರ್ತನೆ. ಲೋಕ ಅಂದ್ರೇನು? ಷಡ್ದ್ರವ್ಯಗಳು ಎಲ್ಲಿ ತುಂಬಿದೆ ಅದೆಲ್ಲ ಲೋಕಾಕಾಶ, ಅದರ ಆಚೆಗಿರೋದು ಅಲೋಕಾಕಾಶ.
ಮತ್ತು ಯುಗ ಪರಿವರ್ತನೆ, ಉತ್ಸರ್ಪಿಣಿ ಅವಸರ್ಪಿಣಿ ಕಾಲಗಳು, ಅದರಲ್ಲಿ ಬರುವ ಕಾಲ ವಿಭಾಗಗಳು, ಇದನ್ನೆಲ್ಲ ಮತ್ತು ಲೇಷ್ಯ ನಿಮಗೆ ಗೊತ್ತಿರ್ಬೋದು. ಲೇಷ್ಯ ಏನು? ಕೃಷ್ಣ, ನೀಲ, ಕಾಪೋತ, ಪೀತ, ಪದ್ಮ, ಶುಕ್ಲ. ಅಂದರೆ ಒಬ್ಬ ವ್ಯಕ್ತಿಯ ಕಷಾಯದ ತೀವ್ರತೆಗನುಸಾರವಾಗಿ ಈ ವಿಂಗಡಣೆಗಳನ್ನು ಮಾಡಿದ್ದಾರೆ. ದ ಇಂಟೆನ್ಸಿಟಿ ಆಫ್ ಕಷಾಯ, ಒಬ್ರಿಗೆ ಜಾಸ್ತಿ ಇರುತ್ತೆ, ಒಬ್ರಿಗೆ ಮಂದವಾಗಿರುತ್ತೆ, ಅದರ ಮೇಲೆ ಇದನ್ನು ಮಾಡಿದ್ದಾರೆ. ಸೊ ಇವೆಲ್ಲವನ್ನ ಕನ್ನಡಿಯಂತೆ ಈ ಒಂದು ಯಾವುದು ಕರಣಾನುಯೋಗ ತೋರಿಸುತ್ತೆ. ಇದಕ್ಕೆ ಗಣಿತಾನುಯೋಗ ಅಂತ ಕೂಡ ಹೆಸರಿದೆ. ಏನೋ ಕಾಗಕ್ಕ ಗುಬ್ಬಕ್ಕನ ಪುರಾಣ ಅಲ್ಲ ಇದು, ಫುಲ್ ಮ್ಯಾಥಮೆಟಿಕಲ್, ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ಎಷ್ಟು, ಇದು ಸಮುದ್ರಗಳ ವಿಸ್ತಾರ ಎಷ್ಟು, ಪರ್ವತಗಳ ವಿಸ್ತಾರ ಎಷ್ಟು, ಇದಕ್ಕೆ ಗಣಿತ ಯೋಗ ಅಂತಲೂ ಹೆಸರಿದೆ. ವೆರಿ ಇಂಟ್ರೆಸ್ಟಿಂಗ್ ಕರಣಾನುಯೋಗ. ಮತ್ತು ನೆಕ್ಸ್ಟು ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ. ಚರಣಾನುಯೋಗದಲ್ಲಿ ಗೃಹಮೇ ಧ್ಯಾನಗಾರಾಣಂ ಚಾರಿತ್ರೋತ್ಪತ್ತಿ ವೃದ್ಧಿ ರಕ್ಷಾಂಗಂ ಚರಣಾನುಯೋಗ ಸಮಯಂ ಸಮ್ಯಜ್ಞಾನಂ ವಿಜಾನಾತಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಗೃಹಸ್ಥರ ಮತ್ತು ಮುನಿಯ ಆಚರಣೆ ಬಗ್ಗೆ ಇದರಲ್ಲಿದೆ. ಮತ್ತು ಅದರ ವೃದ್ಧಿ, ಫಸ್ಟು ಉತ್ಪತ್ತಿ, ಚಾರಿತ್ರದ ಉತ್ಪತ್ತಿ, ವೃದ್ಧಿ ಮತ್ತು ರಕ್ಷಣೆ. ನಮಗೆ ಚಾರಿತ್ರ ಹುಟ್ಬಿಟ್ರೆ ಸಾಕಾಗಲ್ಲ. ನಾವೇನೋ ಒಂದು ಒಳ್ಳೆ ವಿಚಾರ ಮಾಡಿರ್ತೀವಿ, ಇವತ್ತು ವ್ರತ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದಕ್ಕೆ ಸೂಟಬಲ್ ಕಂಡೀಷನ್ಸ್ ಇರಲ್ಲ. ಸೊ ಅಂತಹ ವಿಷಮ ಸನ್ನಿವೇಶಗಳಲ್ಲೂ ಕೂಡ ನಾವು ಅದರ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಎಲ್ಲ ಈ ಒಂದು ಚರಣಾನುಯೋಗದಲ್ಲಿ ಇದೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ಇನ್ನು ದ್ರವ್ಯಾನುಯೋಗದ ಸ್ವರೂಪ, ದ್ರವ್ಯಾನುಯೋಗ ವೆರಿ ಇಂಟ್ರೆಸ್ಟಿಂಗ್. ತತ್ವದ ವಿಚಾರ ಎಲ್ಲ ಬರುತ್ತೆ. ಜೀವ ಸುತತ್ವೇ ಪುಣ್ಯ ಪುಣ್ಯೇ ಚ ಬಂಧ ಮೋಕ್ಷೌ ಚ ದ್ರವ್ಯಾನುಯೋಗ ದೀಪ ಶ್ರುತ ವಿದ್ಯಾಲೋಕ ಮಾತನುತೆ. ಅಂದರೆ ಇದರಲ್ಲಿ ಸಪ್ತತತ್ವಗಳ ವಿಚಾರ. ಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ, ಷಡ್ದ್ರವ್ಯಗಳು, ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಮತ್ತು ಪುಣ್ಯ, ಪಾಪ, ಇವೆಲ್ಲದರ ವಿಚಾರ ಷಡ್ದ್ರವ್ಯಗಳು. ಇವೆಲ್ಲ ದ್ರವ್ಯಾನುಯೋಗದಲ್ಲಿ ಬರುತ್ತೆ. ಅಟ್ಲೀಸ್ಟ್ ನಾವು ದ್ರವ್ಯಾನುಯೋಗದ ಗ್ರಂಥಗಳು, ಸಮಯಸಾರ ಆಗಿರ್ಬೋದು, ತತ್ವಾರ್ಥ ಸೂತ್ರ, ದ್ರವ್ಯ ಸಂಗ್ರಹ, ಇವುಗಳನ್ನು ಒಂದ್ಸಲನಾದರೂ ನಾವು ಕಣ್ಣಾಡಿಸ್ಬೇಕು. ಸೊ ಇದು ಒಂದು ದತ್ತಿ ಉಪನ್ಯಾಸ. ನಾನಾಗಲೇ ಹೇಳಿದೆ, ರತ್ನಕರಂಡ ಕಶೋಕದಲ್ಲಿ ಸ್ಪೆಷಲಿ ಜ್ಞಾನಾಧಿಕಾರದ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಅಂತ 5 ಸೂತ್ರ ಹೇಳಿದ್ದೀನಿ. ಈ ಒಂದು ಮೈಸೂರು ಒಂದು ದೊಡ್ಡ ವಿದ್ವಾಂಸರ ತವರೂರು ಅಂತಲೇ ಹೇಳ್ಬೋದು. ಇಂತಹ ಒಂದು ಸ್ಥಳ, ಮತ್ತು ಇಲ್ಲಿ ಜೈನ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯ, ಚಿಕ್ಕವರಿರುವಾಗ ಇಲ್ಲೆಲ್ಲ ಆಟ ಆಡಿದ್ದೀವಿ ನಾವು. ಇಂತಹ ಒಂದು ಸ್ಥಳಕ್ಕೆ ಬಂದು ಇವತ್ತು ಎರ್ತೂರು ಶಾಂತಿರಾಜ ಅವರು ಪ್ರಾತಸ್ಮರಣೀಯರು ಎಂತಹ ಕೆಲಸ, ಮಹಾಪುರಾಣದಂತಹ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಿ ನಮಗೆ ಕೊಟ್ಟಿದ್ದಾರೆ. ಅವರ ಒಂದು ನೆನಪಿನಲ್ಲಿ ಈ ಒಂದು ಉಪನ್ಯಾಸ. ಸೊ ನನ್ನ ಉಪನ್ಯಾಸದ ಅರ್ಧ ಭಾಗ ಇವಾಗ ಮುಗೀತು. ಒಂದು ಉಪನ್ಯಾಸ ಮುಗಿಸಿದ್ದೀನಿ. ಜನಮನವ